ಓಂ ಶಾಂತಿ. ಇಂದಿನ ದಿನಾಂಕ 17-3-2022. ಮಧುರ ಮಕ್ಕಳೇ, ನೀವು ಭಕ್ತಿಯ ರೋಚಕ ಮಾತುಗಳ ಬದಲು ಆತ್ಮೀಯ ಮಾತುಗಳನ್ನು ಎಲ್ಲರಿಗೂ ಹೇಳಿ ರಾವಣ ರಾಜ್ಯದಿಂದ ಮುಕ್ತ ಮಾಡುವಂತಹ ಸೇವೆ ಮಾಡಬೇಕು. ಪ್ರಶ್ನೆ: ಸೇವೆಯಲ್ಲಿ ಸಫಲತೆ ಪ್ರಾಪ್ತಿ ಮಾಡಿಕೊಳ್ಳಬೇಕಾದರೆ ಮುಖ್ಯ ಯಾವ ಗುಣ ಇರಬೇಕಾಗಿದೆ? ಉತ್ತರ: ನಿರಹಂಕಾರಿಯ ಗುಣ ಮಹಾವೀರ ಹನುಮನಿಗೂ ಸಹ ತೋರಿಸುತ್ತಾರೆ. ಎಲ್ಲೇ ಸತ್ಸಂಗ ನಡೆಯುತ್ತಿದ್ದರೂ ಅಲ್ಲಿ ಚಪ್ಪಲಿಗಳ ಸಮೀಪದಲ್ಲಿ ಕುಳಿತುಕೊಳ್ಳುತ್ತಿದ್ದರು, ಏಕೆಂದರೆ ಅವರಲ್ಲಿ ದೇಹಾಭಿಮಾನ ಇರಲಿಲ್ಲ. ಆದರೆ ಇದರಲ್ಲಿ ಬಹದ್ದೂರಿತನದ ಅವಶ್ಯಕತೆ ಇದೆ. ನೀವು ಬೇರೆ ಯಾವುದಾದರೂ ಡ್ರೆಸ್ ಹಾಕಿಕೊಂಡು ಅಂತಹ ಸತ್ಸಂಗಗಳಿಗೆ ಹೋಗಿ ಕೇಳಿಸಿಕೊಳ್ಳಲು ಸಾಧ್ಯವೇ? ಗುಪ್ತ ವೇಷದಲ್ಲಿ ಹೋಗಿ ಅವರ ಸೇವೆ ಮಾಡಬೇಕಿದೆ. ಗೀತೆ. ಓಂ ನಮಃ ಶಿವಾಯ. ಓಂ ಶಾಂತಿ. ಇದು ಶ್ರೇಷ್ಠಾತಿ ಶ್ರೇಷ್ಠ ಭಗವಂತನ ಮಹಿಮೆಯಾಗಿದೆ. ಈಶ್ವರ ಎಂದಾದರೂ ಹೇಳಿ, ಪರಂಪಿತ ಪರಮಾತ್ಮ ಎಂದಾದರೂ ಹೇಳಿ. ಕೇವಲ ಈಶ್ವರ ಅಥವಾ ಭಗವಂತ ಎಂದು ಹೇಳುವುದರಿಂದ ತಂದೆ ಎಂದು ತಿಳಿಯಲಾಗುವುದಿಲ್ಲ. ಆದ್ದರಿಂದ ಪರಂಪಿತ ಪರಮಾತ್ಮ ಎಂದು ಹೇಳಬೇಕಾಗಿದೆ. ಅವರು ಈ ಮನುಷ್ಯ ಸೃಷ್ಟಿಯ ರಚಯಿತ ಆಗಿದ್ದಾರೆ. ಈಗ ಶ್ರೇಷ್ಠಾತಿ ಶ್ರೇಷ್ಠ ತಂದೆ ಬಂದು ಏನು ಹೇಳುತ್ತಾರೆ? ಪತಿತ ಮನುಷ್ಯರು ನನ್ನನ್ನು ಕರೆಯುತ್ತಾರೆ, ಬಂದು ನಮ್ಮನ್ನು ಪಾವನ ಮಾಡಿ ಎಂದು ಹೇಳುತ್ತಾರೆ. ಪಾವನ ಎಂದರೆ ಪವಿತ್ರ, ಪತಿತ ಪಾವನ ಎಂದು ಭಗವಂತನಿಗೆ ಹೇಳಲಾಗುವುದು. ಅವರು ಖಂಡಿತ ಸರಿಯಾಗಿ ಬಂದೇ ಬರುತ್ತಾರೆ. ಭಕ್ತಿ ಮಾರ್ಗದಲ್ಲಿ ಭಗವಂತನನ್ನು ನೆನಪು ಮಾಡುತ್ತಾರೆ ಅಂದ ಮೇಲೆ ಖಂಡಿತ ಅವರು ಬಂದೇ ಬರುತ್ತಾರೆ. ಆದರೆ ಅವರು ಯಾವಾಗ ಬರುತ್ತಾರೆಂದರೆ ಯಾವಾಗ ಭಕ್ತರಿಗೆ ಭಕ್ತಿಯ ಫಲ ಕೊಡಬೇಕಾಗುವುದೋ ಆಗ. ಫಲ ಕೊಡುವುದು ಎಂದರೆ ಆಸ್ತಿ ಕೊಡುವುದು. ಅವರಿಗೆ ಇದು ಬಹಳ ಸಹಜವಾಗಿದೆ. 1 ಸೆಕೆಂಡ್ನಲ್ಲಿ ಜೀವನ್ ಮುಕ್ತಿ ಕೊಡಬಲ್ಲರು. ಜನಕನಿಗೆ ಸೆಕೆಂಡ್ನಲ್ಲಿ ಜೀವನ್ ಮುಕ್ತಿ ಸಿಕ್ಕಿತು ಎಂದು ಸಹ ಹೇಳುತ್ತಾರೆ. ಒಬ್ಬರ ಹೆಸರನ್ನೇ ಗಾಯನ ಮಾಡಲಾಗಿದೆ. ಸೆಕೆಂಡ್ನಲ್ಲಿ ಜೀವನ್ ಮುಕ್ತಿ ಅರ್ಥಾತ್ ಸುಖ ಶಾಂತಿ ಸಿಕ್ಕಿತು. ಮನುಷ್ಯರು ಇದು ಸಹ ಕೇಳುತ್ತಾರೆ, ಶಾಂತಿ ಸುಖ ದೀರ್ಘಾಯಸ್ಸು ಬೇಕು ಎಂದು. ಯಾರಾದರೂ ಚಿಕ್ಕ ವಯಸ್ಸಿನಲ್ಲೇ ಮರಣ ಹೊಂದಿದರೆ ಹೇಳುತ್ತಾರೆ, ಅಕಾಲ ಮೃತ್ಯು ಬಂದಿತು ಎಂದು, ಪೂರ್ಣಾಯಸ್ಸು ಜೀವಿಸಲಿಲ್ಲ ಎಂದು. ಈಗ ತಂದೆ ಏನೆಲ್ಲ ಮಾಡಿ ಹೋಗಿದ್ದಾರೆ ಅದರದೇ ಗಾಯನವಿದೆ. ಸೆಕೆಂಡ್ನಲ್ಲಿ ಜೀವನ್ ಮುಕ್ತಿ ಅಂದರೆ ಖಂಡಿತ ಮೊದಲು ಜೀವನ ಬಂಧನದಲ್ಲಿದ್ದಿರಬಹುದು. ಜೀವನ ಬಂಧನ ಕಲಿಯುಗದ ಅಂತ್ಯ ಮತ್ತು ಜೀವನ್ ಮುಕ್ತಿ ಸತ್ಯುಗದ ಆದಿಗೆ ಹೇಳಲಾಗುವುದು. ಹೇಳುತ್ತಾರೆ, ಜನಕನ ರೀತಿ ಮನೆ ಗೃಹಸ್ಥದಲ್ಲಿರುತ್ತಾ ಜೀವನ್ ಮುಕ್ತಿ ಹೊಂದಬೇಕು. ತಂದೆ ತಿಳಿಸುತ್ತಾರೆ, ಅಕ್ಷರವೇ 2 ಇದೆ, ರಾಜಯೋಗ ಮತ್ತು ಜ್ಞಾನ. ಭಾರತದ ಪ್ರಾಚೀನ ರಾಜಯೋಗವಂತೂ ಪ್ರಸಿದ್ಧವಾಗಿದೆ. ಪ್ರಾಚೀನವೆಂದರೆ ಮೊಟ್ಟ ಮೊದಲನೆಯದು ಎಂದು. ಆದರೆ ಯಾವಾಗ? ಇದನ್ನು ಮನುಷ್ಯರು ತಿಳಿದುಕೊಂಡಿಲ್ಲ. ಏಕೆಂದರೆ ಕಲ್ಪದ ಆಯಸ್ಸು ಲಕ್ಷಾಂತರ ವರ್ಷವೆಂದು ಹೇಳಿಬಿಟ್ಟಿದ್ದಾರೆ. ಭಾರತದ ಪ್ರಾಚೀನ ಜ್ಞಾನ ಮತ್ತು ಯೋಗವನ್ನಂತೂ ಎಲ್ಲರೂ ಇಚ್ಛೆ ಪಡುತ್ತಾರೆ. ಯಾವುದರಿಂದ ಭಾರತ ಸ್ವರ್ಗವಾಗುತ್ತದೆ? ಈಗಂತೂ ಭಾರತ ಬಹಳ ದುಃಖಿಯಾಗಿದೆ. ಮೊದಲು ಸೂರ್ಯವಂಶಿ ರಾಜ್ಯವಿತ್ತು, ಈಗ ಇಲ್ಲ. ಮತ್ತೆ ಅದನ್ನು ನೆನಪು ಮಾಡುತ್ತಾರೆ. ಅದೇ ರಾಜಯೋಗ ಮತ್ತು ಜ್ಞಾನವನ್ನು ಯಾರು ಕೊಟ್ಟಿದ್ದರು? ಇದನ್ನು ಯಾರೂ ತಿಳಿದಿಲ್ಲ. ಇಲ್ಲದೆ ಹೋದರೆ ತಂದೆಯಿಂದ ಆಸ್ತಿ ಪಡೆಯುವಲ್ಲಿ ಮಕ್ಕಳಿಗೆ ಯಾವುದೇ ತೊಂದರೆ ಇಲ್ಲ. ತಂದೆಗೆ ಮಕ್ಕಳಾದರೆ ಆಸ್ತಿಗೆ ಲಾಯಕ್ಕಾಗಿ ಬಿಡುವರು. ಆದರೂ ತಂದೆ ತಾಯಿ ಶಿಕ್ಷಕರಿಂದ ಶಿಕ್ಷಣ ಸಿಗಲೇಬೇಕಾಗುವುದು. ಮುಕ್ತಿಯದು ಆಸ್ತಿ ಇರಬೇಕು. ಅದಕ್ಕಾಗಿ ಗುರುವನ್ನು ಮಾಡಿಕೊಳ್ಳುತ್ತಾರೆ. ಆದರೆ ಜೀವನ್ ಮುಕ್ತಿಯಂತೂ ಎಂದೂ ಯಾರೂ ಕೊಡಲು ಸಾಧ್ಯವಿಲ್ಲ. ಯಾವಾಗ ಜೀವನ ಬಂಧನದ ಅಂತ್ಯವಾಗಿ ಜೀವನ್ ಮುಕ್ತಿಯ ಆದಿ ಆಗಲೇ
ಜೀವನ್ಮುಕ್ತಿ ನೀಡುವವರು ಬರುತ್ತಾರೆ. ಸೆಕೆಂಡ್ನಲ್ಲಿ ಜೀವನ್ಮುಕ್ತಿ ಅಥವಾ ಸೆಕೆಂಡ್ನಲ್ಲಿ ರಾವಣ ರಾಜ್ಯದಿಂದ ರಾಮರಾಜ್ಯ, ಪತಿತರಿಂದ ಪಾವನ ಎಂದೆಲ್ಲ ಮನುಷ್ಯರು ಕೇವಲ ಕೇಳಿದ್ದಾರೆ. ಆದರೆ ಅದು ಹೇಗೆ ಎನ್ನುವುದನ್ನು ತಿಳಿದಿಲ್ಲ. ತಂದೆ ನೀವು ಆತ್ಮಗಳ ಜೊತೆ ಮಾತನಾಡುತ್ತಾರೆ. ಇದಾಗಿದೆ ಆತ್ಮೀಯ ಶಿಕ್ಷಣ. ಯಾವುದನ್ನು ಸುಪ್ರೀಂ ಆತ್ಮ ಕೊಡುತ್ತಾರೆ. ಅಲ್ಲಂತೂ ಎಲ್ಲ ಮನುಷ್ಯರೇ ಶಾಸ್ತ್ರ ಮುಂತಾದುವನ್ನು ಓದುತ್ತಾರೆ. ಇಂತಹ ಮಹಾತ್ಮರು ಈ ಜ್ಞಾನವನ್ನು ಕೊಟ್ಟರು ಎಂದು ಹೇಳುತ್ತಾರೆ. ಇದಾಗಿದೆ ಪ್ರಾಚೀನ ರಾಜಯೋಗ ಮತ್ತು ಜ್ಞಾನ. ಯಾವುದನ್ನು 5000 ವರ್ಷಗಳ ಹಿಂದೆ ಪರಂಪಿತ ಪರಮಾತ್ಮನೇ ಕೊಟ್ಟಿದ್ದರು. ಅದರಿಂದ ನೀವು ದೇವಿ ದೇವತಾ ಆಗಿದ್ದೀರಿ. ಈಗ ಅದು ಪ್ರಾಯಲೋಪವಾಗಿದೆ. ಒಂದು ವೇಳೆ ಲೋಪವೇ ಆಗದೇ ಇದ್ದರೆ ಹೇಗೆ ಹೇಳುವುದು? ಮನುಷ್ಯರು ಪತಿತರಾಗದೆ ಇದ್ದರೆ ಪತಿತ ಪಾವನ ತಂದೆ ಹೇಗೆ ಬರುವುದು? ಪತಿತರಾಗಲು 84 ಜನ್ಮ ಪಡೆಯಬೇಕಾಗುವುದು. ಇದರ ವಿಸ್ತಾರವನ್ನೂ ಸಹ ತಂದೆಯು ತಿಳಿಸುತ್ತಾರೆ. ವರ್ಣಗಳ ಬಗ್ಗೆಯೂ ಸಹ ತಿಳಿಸುತ್ತಾರೆ. ಬ್ರಹ್ಮ ಇರಬೇಕೆಂದರೆ ಬ್ರಹ್ಮನ ತಂದೆಯೂ ಸಹ ಇರಬೇಕಿದೆ. ಬ್ರಹ್ಮ, ವಿಷ್ಣು, ಶಂಕರ ಈ ಮೂವರ ತಂದೆ ಶಿವ ಆಗಿದ್ದಾರೆ. ಈಗ ಬ್ರಹ್ಮರವರ ಮುಖಾಂತರ ಕುಳಿತು ಪ್ರಾಚೀನ ಜ್ಞಾನ ಕೊಡುತ್ತಾರೆ. ಯಾವುದರಿಂದ ಬ್ರಹ್ಮಪುರಿಯ ಮಾಲೀಕರಾಗುವಿರಿ ಮತ್ತು ಬ್ರಾಹ್ಮಣರಿಂದ ದೇವತೆಗಳಾಗಿ ಬಿಡುವಿರಿ. ಬ್ರಾಹ್ಮಣ ಧರ್ಮದವರು ಮನುಷ್ಯರಿಂದ ನೀವೇ ದೇವಿ ದೇವತಾ ಧರ್ಮದವರು ಆಗುತ್ತಿರುವಿರಿ. ಆದ್ದರಿಂದ ಮೊದಲು ಪ್ರಜಾಪಿತ ಬ್ರಹ್ಮ ಬೇಕಾಗಿದ್ದಾರೆ. ಕೃಷ್ಣನಿಗಂತೂ ಪ್ರಜಾಪಿತ ಎಂದು ಹೇಳಲು ಸಾಧ್ಯವಿಲ್ಲ. ಇಂತಹ ಎಲ್ಲ ತಪ್ಪು ಮಾತುಗಳನ್ನು ಮಾಡಿಬಿಟ್ಟಿದ್ದಾರೆ. ಕೃಷ್ಣನಿಗೆ ಇಷ್ಟು ರಾಣಿಯರಿದ್ದರು, ಮಕ್ಕಳು ಮರಿ ಎಲ್ಲರೂ ಇದ್ದರು. ಇವೆಲ್ಲ ತಪ್ಪಾಗಿವೆ. ವಾಸ್ತವದಲ್ಲಿ ಬ್ರಹ್ಮನಿಗೆ ಮಕ್ಕಳಿದ್ದಾರೆ, ಕೃಷ್ಣನಿಗಲ್ಲ. ಬ್ರಹ್ಮನೇ ಕೃಷ್ಣ ಆಗುತ್ತಾರೆ. ಕೇವಲ ಈ ಒಂದು ಜನ್ಮದಲ್ಲಿ ಮೇಲೆ ಕೆಳಗೆ ಆಗುವುದು ಮನುಷ್ಯರನ್ನು ಗೊಂದಲದಲ್ಲಿ ತಂದು ಬಿಟ್ಟಿದೆ. ಕೃಷ್ಣನನ್ನು ಗೀತೆಯ ಭಗವಂತ ಎಂದು ಹೇಳಿ ಶಿವನನ್ನು ಎಗರಿಸಿ ಬಿಟ್ಟಿದ್ದಾರೆ. ಎಲ್ಲರೂ ಹೇಳುತ್ತಾರೆ ಬ್ರಹ್ಮನಿಗೆ 3 ಮುಖಗಳಿದ್ದವು ಎಂದು. ಎಷ್ಟು ಗೊಂದಲದಲ್ಲಿದ್ದಾರೆ. ರಚಯಿತ ಶಿವನನ್ನಂತೂ ಪೂರ್ತಿ ಮರೆಮಾಡಿಬಿಟ್ಟಿದ್ದಾರೆ. ರಚಯಿತನೇ ಬಂದು ತಿಳಿಸುತ್ತಾರೆ. ತಾನು ಬಂದು ಹೇಗೆ ದೇವಿ ದೇವತಾ ಧರ್ಮದ ರಚನೆಯನ್ನು ಮಾಡುತ್ತೇನೆ ಎಂದು. ಈಗಲ್ಲ ಪರಮಾತ್ಮ ಸೃಷ್ಟಿಯನ್ನು ಹೇಗೆ ರಚನೆ ಮಾಡುತ್ತಾರೆ ಎಂದು ಪರಂಪಿತ ಪರಮಾತ್ಮನನ್ನು ಕರೆಯುತ್ತಾರೆ. ಹೇ ಪತಿತ ಪಾವನ, ಬಂದು ನಾವು ಪತಿತರನ್ನು ಪಾವನ ಮಾಡು. ಈ ಸಮಯದಲ್ಲಿ ರಾವಣ ರಾಜ್ಯ ನಡೆಯುತ್ತಿದೆ ಎಂದು ಪ್ರಪಂಚದವರಿಗೆ ತಿಳಿದೇ ಇಲ್ಲ. ರಾವಣನ ದೊಡ್ಡ ದೊಡ್ಡ ಕಥೆಗಳನ್ನು ಕುಳಿತು ಹೇಳುತ್ತಾರೆ. ಇದಕ್ಕೆ ಹೇಳಲಾಗುತ್ತದೆ ಭಕ್ತಿಯ ರೋಚಕ ಮಾತುಗಳು ಮತ್ತು ಇದಾಗಿದೆ ಆತ್ಮೀಯ ಮಾತುಗಳು. ಈ ಸಮಯ ಎಲ್ಲರೂ ಸೀತೆಯರು ಅಥವಾ ಭಕ್ತಿನಿಯರು ರಾವಣನ ಜೈಲಿನಲ್ಲಿದ್ದಾರೆ ಮತ್ತು ರಾವಣ ರಾಜ್ಯದಲ್ಲಿ ಬಹಳ ದುಃಖಿಗಳಾಗಿದ್ದಾರೆ. ಈಗ ಎಲ್ಲರನ್ನೂ ರಾವಣ ರಾಜ್ಯದಿಂದ ಮುಕ್ತರನ್ನಾಗಿ ಮಾಡಬೇಕು. ಈಗ ತಂದೆ ಬಂದಿದ್ದಾರೆ ಮತ್ತು ಹೇಳುತ್ತಾರೆ, ಮಕ್ಕಳೇ, ನಿಮ್ಮ 84 ಜನ್ಮ ಈಗ ಪೂರ್ತಿಯಾಯಿತು. ಈಗ ವಾಪಸ್ ಮನೆಗೆ ಹೋಗಬೇಕಿದೆ. ದುಃಖಹರ್ತ ಸುಖಕರ್ತ ಬನ್ನಿ ಎಂದು ನನ್ನನ್ನೇ ಕರೆಯುತ್ತಿದ್ದೀರಿ. ಇದು ನನ್ನದೇ ಹೆಸರಾಗಿದೆ. ಕಲಿಯುಗದಲ್ಲಿ ಅಪಾರ ದುಃಖವಿದೆ, ಸತ್ಯಯುಗದಲ್ಲಿ ಅಪಾರ ಸುಖವಿದೆ. ನಂತರ ನಿಮಗೆ ಸುಖದ ಆಸ್ತಿಯನ್ನು ಕೊಡುವ ಸಲುವಾಗಿ ಪುನಃ ನಿಮಗೆ ರಾಜಯೋಗ ಮತ್ತು ಜ್ಞಾನ ಕಲಿಸುತ್ತಿದ್ದೇನೆ. ಈ ಹಳೆಯ ಪ್ರಪಂಚ ವಿನಾಶವಾಗಿ ಬಿಡುವುದು. ಮನುಷ್ಯರಂತೂ ವಿನಾಶಕ್ಕೆ ಬಹಳ ಹೆದರುತ್ತಾರೆ, ತಿಳಿಯುತ್ತಾರೆ. ಪರಸ್ಪರ ಯುದ್ಧ ಮಾಡದೇ ಹೋದರೆ ಶಾಂತಿ ನೆಲೆಸಿ ಬಿಡುವುದು ಎಂದು. ನಂತರ ಇಷ್ಟು ಅನೇಕ ಧರ್ಮಗಳಿರುವಾಗ ಶಾಂತಿ ಹೇಗೆ ನೆಲೆಸುವುದು? ತಂದೆ ತಿಳಿಸಿಕೊಡುತ್ತಾರೆ, ಈಗ ಎಷ್ಟೆಲ್ಲ ಧರ್ಮಗಳಿವೆ, ಅವು ಮೊದಲು ಇರಲಿಲ್ಲ. ಯಾವಾಗ ಒಂದೇ ಧರ್ಮವಿತ್ತು
ಆಗ ಪೂರ್ತಿ ಸುಖ ಶಾಂತಿಯ ರಾಜ್ಯವಿತ್ತು. ಈಗ ಎಲ್ಲರೂ ಬೇಡುತ್ತಾರೆ, ಮನಸ್ಸಿನ ಶಾಂತಿ ಹೇಗೆ ಸಿಗುವುದು ಎಂದು. ಅರೆ, ಮನಸ್ಸು ಎಂತಹ ವಸ್ತು ಆಗಿದೆ, ಮೊದಲು ಇದನ್ನು ತಿಳಿದುಕೊಳ್ಳಿ. ಆತ್ಮದಲ್ಲಿಯೇ ಮನಸ್ಸು ಬುದ್ಧಿ ಇದೆ. ಮನುಷ್ಯನ ನಾಲಿಗೆ ಮಾತನಾಡುತ್ತದೆ, ಕಣ್ಣು ನೋಡುತ್ತದೆ, ಎಲ್ಲ ಸೇರಿ ಹೇಳುತ್ತವೆ ಮನುಷ್ಯ ದುಃಖಿಯಾಗಿದ್ದಾನೆ. ಯಾರಿಗಾದರೂ ತಿಳಿಸಿಕೊಡುವುದು ಬಹಳ ಸಹಜವಾಗಿದೆ. ತಂದೆಯನ್ನು ನೆನಪು ಮಾಡಿ ಮತ್ತು ಆಸ್ತಿಯನ್ನು ನೆನಪು ಮಾಡಿ, ನಂತರ ವೃಕ್ಷ ಮತ್ತು ಡ್ರಾಮಾ ಚಿತ್ರಗಳ ಮೇಲೂ ತಿಳುವಳಿಕೆ ಕೊಡಬೇಕಾಗುತ್ತದೆ. ಅದಕ್ಕಾಗಿ ಚಿತ್ರಗಳನ್ನು ತಯಾರಿಸಲಾಗಿದೆ. ಕೇವಲ ಮನ್ಮನಾಭವ ಎಂದು ಹೇಳುವುದಕ್ಕಾಗಿ ಈ ಚಿತ್ರಗಳ ಅವಶ್ಯಕತೆ ಇಲ್ಲ. ಚಿತ್ರಗಳ ಮೇಲೆ ಹೇಳಬೇಕಾದರೆ ಗಂಟೆಗಳೇ ತೆಗೆದುಕೊಳ್ಳುತ್ತದೆ. ಪ್ರಾಚೀನ ರಾಜಯೋಗವನ್ನು ಭಗವಂತನು ಕಲಿಸಿದ್ದಾನೆ ಮತ್ತು ರಾಜ್ಯಭಾಗ್ಯ ಸಿಕ್ಕಿತು. ಬಿಟ್ಟರೆ ಯಾರೇ ಮನುಷ್ಯ ಮಾತ್ರರು ರಾಜಯೋಗವನ್ನು ಕಲಿಸಲು ಸಾಧ್ಯವಿಲ್ಲ. ತಂದೆ ಮತ್ತು ಆಸ್ತಿಯನ್ನು ನೆನಪು ಮಾಡಿದರೆ ಅದು ಸರಿಯಾಗಿದೆ. ಆದರೆ ಎಲ್ಲಿಯವರೆಗೆ ಅವರ ಬುದ್ಧಿಯ ಬೀಗ ತೆರೆಯುವುದಿಲ್ಲ, ಅಲ್ಲಿಯವರೆಗೆ ಈ ಎಲ್ಲ ವಿಚಾರಗಳನ್ನು ವಿಸ್ತಾರವಾಗಿ ತಿಳಿಸಲಾಗುವುದಿಲ್ಲ. ಸೃಷ್ಟಿ ಚಕ್ರವನ್ನು ಅರ್ಥ ಮಾಡಿಕೊಳ್ಳಲಾರರು. ಯಾವಾಗ ಯಾರಾದರೂ ಡ್ರಾಮಾವನ್ನು ನೋಡಿ ಬಂದಿದ್ದಾರೆ ಎಂದರೆ ಅವರ ಬುದ್ಧಿಯಲ್ಲಿ ಆದಿಯಿಂದ ಅಂತ್ಯದವರೆಗೆ ಇದೇ ತಿರುಗುತ್ತಿರುತ್ತದೆ. ಹೇಳುವುದಕ್ಕಾಗಿ ಇಷ್ಟೇ ಹೇಳಲಾಗುತ್ತದೆ, ನಾನು ಡ್ರಾಮಾವನ್ನು ನೋಡಿ ಬಂದೆನು ಎಂದು. ನೀವು ಸಹ ಹೇಳುವಿರಿ, ನಾವು ಡ್ರಾಮಾವನ್ನು ತಿಳಿದಿರುವೆವು ಎಂದು. ಆದರೆ ವಿಸ್ತಾರವಂತೂ ಬಹಳ ಇದೆ. ತಂದೆಯಿಂದ ಸುಖ ಶಾಂತಿಯ ಆಸ್ತಿ ಸಿಗುತ್ತದೆ. ನಂತರ ಬುದ್ಧಿಯಲ್ಲಿ ಚಕ್ರವೂ ಸಹ ಇದೆ. 84 ಜನ್ಮದ ಚಕ್ರವನ್ನು ಖಂಡಿತವಾಗಿ ಪದೇ ಪದೇ ನೆನಪು ಮಾಡಬೇಕಾಗಿದೆ. ಈ ಜ್ಞಾನ ಬ್ರಾಹ್ಮಣರಿಗೆ ಸಿಗುತ್ತದೆ, ಯಾರು ನಂತರ ದೇವತೆಗಳಾಗುತ್ತಾರೆ. ಬ್ರಹ್ಮ ಸೋ ವಿಷ್ಣು, ನಂತರ ವಿಷ್ಣು ಸೋ ಬ್ರಹ್ಮ. ನೀವು ಏನು ದೇವಿ ದೇವತೆಗಳಾಗಿದ್ದೀರಿ. ಪುನರ್ಜನ್ಮ ಪಡೆಯುತ್ತಾ ಪಡೆಯುತ್ತಾ ನಂತರ ಬಂದು ಈಗ ಬ್ರಾಹ್ಮಣರಾಗಿರುವಿರಿ. ಅದ್ದಿನ ತಂದೆ ಕೇವಲ ಉತ್ಪತ್ತಿ ಪಾಲನೆ ಮಾಡುತ್ತಾರೆ, ವಿನಾಶವಂತೂ ಮಾಡುವುದಿಲ್ಲ. ವಿನಾಶ ಅರ್ಥಾತ್ ಇಡೀ ಪತಿತ ಪ್ರಪಂಚವೇ ಇಲ್ಲದೆ ಇರುವುದು. ಇಡೀ ರಾವಣ ರಾಜ್ಯದ ವಿನಾಶವಾಗಬೇಕಿದೆ. ಇಲ್ಲದೆ ಹೋದರೆ ರಾಮರಾಜ್ಯ ಹೇಗೆ ಬರುವುದು? ಅಲ್ಲಿ ಎಂದೂ ರಾವಣನನ್ನು ಸುಡುವುದಿಲ್ಲ. ಭಕ್ತಿ ಮಾರ್ಗದ ಯಾವುದೇ ಮಾತು ಜ್ಞಾನ ಮಾರ್ಗದಲ್ಲಿ ಇರುವುದಿಲ್ಲ. ನೀವು ಸತ್ಯಯುಗ ತ್ರೇತಾದಲ್ಲಿ ಪ್ರಾರಬ್ಧವನ್ನು ಭೋಗಿಸುವಿರಿ. ಅಲ್ಲಿರುತ್ತದೆ ಜ್ಞಾನದ ಪ್ರಾರಬ್ಧ. ಇದಕ್ಕೆ ಹೇಳಲಾಗುತ್ತದೆ ಭಕ್ತಿಯ ಪ್ರಾರಬ್ಧ. ಅಲ್ಪಕಾಲ ಕ್ಷಣಭಂಗೂರ ಸುಖ. ಮೊದಲು ಭಕ್ತಿ ಅವ್ಯಭಿಚಾರಿಯಾಗಿತ್ತು, ನಂತರ ವ್ಯಭಿಚಾರಿ ಆಗುತ್ತಾ ಆಗುತ್ತಾ ಪೂರ್ತಿಯೇ ದುಃಖಿಯಾಗಿ ಬಿಡುತ್ತದೆ. ಸದ್ಗತಿದಾತ ಒಬ್ಬ ತಂದೆಯಾಗಿದ್ದಾರೆ. ಇದನ್ನು ತಿಳಿಸಿಕೊಡಬೇಕಾಗಿದೆ. ತಂದೆ ಮತ್ತು ಆಸ್ತಿಯನ್ನು ನೆನಪು ಮಾಡಿ ಎಂದು ನೆನಪು ಮಾಡಿದ್ದೀರಿ ಮತ್ತು ಸ್ವರ್ಗದ ಬಾದ್ಶಾಹಿ ಸಿಕ್ಕಿತು. ನಂತರ ನರಕದಲ್ಲಿ ಹೇಗೆ ಬಂದಿರಿ? ಈ ಎಲ್ಲ ಮಾತುಗಳನ್ನು ಕುಳಿತು ತಿಳಿಸಿಕೊಡಲಾಗುತ್ತದೆ. ಈಗ ನಿಮಗೆ ಇಡೀ ಸೃಷ್ಟಿ ಚಕ್ರದ ಆದಿ ಮಧ್ಯ ಅಂತ್ಯದ ಬಗ್ಗೆ ಗೊತ್ತಾಗಿದೆ. ಆದ್ದರಿಂದ ಈ ಸಮಯದಲ್ಲಿ ನೀವು ತ್ರಿಕಾಲದರ್ಶಿಗಳಾಗುತ್ತಿರುವಿರಿ. ಅವರಿಗೆ ನೀವು ಹೇಳುವಿರಿ, ದೇವತೆಗಳು ಸಹ ತ್ರಿಕಾಲದರ್ಶಿಗಳಾಗಿರಲಿಲ್ಲ. ಅದಕ್ಕೆ ಹೇಳುತ್ತಾರೆ, ಆಗ ಯಾರಿದ್ದರು? ಏಕೆಂದರೆ ಸಂಗಮ ಯುಗದ ಬ್ರಾಹ್ಮಣರನ್ನಂತೂ ಯಾರೂ ತಿಳಿದುಕೊಂಡಿಲ್ಲ. ಇದನ್ನು ತೋರಿಸುತ್ತಾರೆ. ಎಲ್ಲೇ ಸತ್ಸಂಗ ನಡೆಯುತ್ತಿದ್ದರೂ ಹನುಮಂತ ಹೋಗಿ ಚಪ್ಪಲಿಗಳಲ್ಲಿ ಕುಳಿತು ಬಿಡುತ್ತಿದ್ದರು ಎಂದು. ಈಗ ಆ ಮಾತು ಮಹಾವೀರರಿಗೆ ಏಕೆ ಹೇಳಲಾಗಿದೆ? ಏಕೆಂದರೆ ನೀವು ಮಕ್ಕಳಲ್ಲಿ ಯಾವುದೇ ದೇಹಾಭಿಮಾನವಂತೂ ಇರಲಿಲ್ಲ. ತಿಳಿಯಿರಿ, ಸತ್ಸಂಗದಲ್ಲಿ ಯಾವುದಾದರೂ ಇಂತಹ ಮಾತು ಬಂದರೆ ನೀವು ಹೇಳಬಹುದು, ಪ್ರಾಚೀನ ಸಹಜ ರಾಜಯೋಗ ಮತ್ತು ಜ್ಞಾನದಿಂದ ಸೆಕೆಂಡ್ನಲ್ಲಿ ಜೀವನ್ಮುಕ್ತಿ ಪಡೆಯಬೇಕಾದರೆ ಇಂಥವರ ಬಳಿ ಹೋಗಿರಿ ಎಂದು.
ತಿಳಿಸಿಕೊಡುವಂಥವರು ಬಹಳ ಸಾಹಸವಂತರು, ನಿರಹಂಕಾರಿಗಳಾಗಿರಬೇಕು. ಸ್ವಲ್ಪ ಮಾತ್ರವೂ ದೇಹಾಭಿಮಾನ ಇರಬಾರದು. ಎಲ್ಲೇ ಹೋಗಿ ಕುಳಿತುಕೊಳ್ಳಿ, ಸಮಯ ಸಿಕ್ಕಿದರೆ ಹೇಳಿಬಿಡಬೇಕಾಗಿದೆ. ಪ್ರಬಲರಾಗಿದ್ದಲ್ಲಿ ಭಾಷಣ ಇತ್ಯಾದಿ ಮಾಡುತ್ತಾರೆ. ಗೃಹಸ್ಥ ವ್ಯವಹಾರದಲ್ಲಿರುತ್ತಾ ಸೆಕೆಂಡ್ನಲ್ಲಿ ಜೀವನ್ಮುಕ್ತಿ ಸಿಗಲು ಹೇಗೆ ಸಾಧ್ಯ? ಪರಂಪಿತ ಪರಮಾತ್ಮನ ವಿನಃ ಬೇರೆ ಯಾರೂ ಕೊಡಲು ಸಾಧ್ಯವಿಲ್ಲ. ಇದನ್ನು ಮಹಾವೀರರೇ ತಿಳಿಸಲು ಸಾಧ್ಯ. ಕೇಳಿಸಿಕೊಳ್ಳಲು ಚಿಂತೆ ಇಲ್ಲ. ಗೃಹಸ್ಥ ವ್ಯವಹಾರದಲ್ಲಿರುತ್ತಾ ನೀವು ಮಕ್ಕಳು ಬಹಳ ಸೇವೆ ಮಾಡಬಹುದು. ಹೇಳಿ, ರಾಜಯೋಗ ಕಲಿಯಬೇಕೆಂದರೆ ಬ್ರಹ್ಮಕುಮಾರಿಯರ ಬಳಿ ಹೋಗಿ ಎಂದು. ಮುಂದೆ ಹೋದಂತೆ ನಿಮ್ಮ ಹೆಸರು ಬಹಳ ಪ್ರಸಿದ್ಧವಾಗುವುದು. ಬಹಳಷ್ಟು ಮಂದಿ ಬರುವರು. ಈಗಂತೂ ಬಹಳ ಕಡಿಮೆ ಇದ್ದಾರೆ. ಓಡಿಸಿಕೊಂಡು ಹೋಗಿರುವಂತಹ ಹೆಸರೂ ಸಹ ಬಹಳ ಇದೆ. ಕೃಷ್ಣ ಓಡಿಸಿಕೊಂಡು ಹೋದರು. ಅರೆ, ಓಡಿಸಿಕೊಂಡು ಹೋಗುವ ಮಾತೇ ಇಲ್ಲ. ಶಿಕ್ಷಕರು ಎಂದಾದರೂ ವಿದ್ಯೆ ಓದಿಸಲು ಓಡಿಸಿಕೊಂಡು ಹೋಗುವರೇನು? ಸೇವೆ ಮಾಡುವವರಂತೂ ಬಹಳ ವಿಚಾರ ಸಾಗರ ಮಂಥನ ಮಾಡಬೇಕಾಗಿದೆ ಮತ್ತು ಬಹಳ ಬಹದ್ದೂರರಾಗಬೇಕಿದೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಪ್ ದಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ. ಎಲ್ಲ ಭಕ್ತಿರೂಪಿ ಸೀತೆಯರನ್ನು ರಾವಣನ ಸೆರೆಯಿಂದ ಬಿಡಿಸಿಕೊಳ್ಳಬೇಕು. ಸೆಕೆಂಡ್ನಲ್ಲಿ ಮುಕ್ತಿ, ಜೀವನ್ಮುಕ್ತಿಯ ರಸ್ತೆ ತೋರಿಸಬೇಕಾಗಿದೆ. ತಂದೆ ಮತ್ತು ಆಸ್ತಿಯನ್ನು ನೆನಪು ಮಾಡಬೇಕು. ದೇಹಾಭಿಮಾನ ಬಿಟ್ಟು ಮಹಾವೀರರಾಗಿ ಸೇವೆ ಮಾಡಬೇಕು. ವಿಚಾರ ಸಾಗರ ಮಂಥನ ಮಾಡಿ ಸೇವೆಯ ಹೊಸ ಹೊಸ ಯುಕ್ತಿಯನ್ನು ರಚಿಸಬೇಕು. ವರದಾನ: ಹೊಸದೇನಲ್ಲ ಎಂಬ ಯುಕ್ತಿಯ ಮೂಲಕ ಪ್ರತಿಯೊಂದು ಪರಿಸ್ಥಿತಿಯಲ್ಲಿ ಮೋಜಿನ ಸ್ಥಿತಿಯ ಅನುಭವ ಮಾಡುವಂತಹ ಸದಾ ಅಚಲ ಅಡೋಲ ಭವ. ಬ್ರಾಹ್ಮಣನೆಂದರೆ ಸದಾ ಮೋಜಿನ ಸ್ಥಿತಿಯಲ್ಲಿರುವವರು. ಹೃದಯದಲ್ಲಿ ಸದಾ ಸ್ವಾಭಾವಿಕವಾಗಿ ಇದೇ ಹಾಡು ಮೊಳಗುತ್ತಿರಲಿ: ವಾ ಬಾಬಾ ಮತ್ತು ವಾ ನನ್ನ ಭಾಗ್ಯವೇ. ಪ್ರಪಂಚದ ಯಾವುದೇ ಏರುಪೇರಿನ ಪರಿಸ್ಥಿತಿಯಲ್ಲಿಯೂ ಆಶ್ಚರ್ಯವಿಲ್ಲ. ಪೂರ್ಣ ವಿರಾಮ ಅಷ್ಟೇ. ಏನೇ ಆಗಲಿ, ಆದರೆ ತಮಗಾಗಿ ಅದು ಹೊಸದೇನಲ್ಲ, ಯಾವುದೂ ಹೊಸ ಮಾತಲ್ಲ. ಇಷ್ಟು ತಮ್ಮೊಳಗೆ ಅಚಲ ಸ್ಥಿತಿ ಇರಲಿ. ಏಕೆ, ಏನು ಎಂಬುದರಲ್ಲಿ ಮನಸ್ಸು ಗೊಂದಲಕ್ಕೆ ಒಳಗಾಗಬಾರದು. ಆಗ ಅಚಲ ಅಡೋಲ ಆತ್ಮರೆಂದು ಹೇಳಲಾಗುವುದು. ಸ್ಲೋಗನ್: ವೃತ್ತಿಯಲ್ಲಿ ಶುಭ ಭಾವನೆ ಇರಲಿ. ಶುಭ ಕಾಮನೆ ಇದ್ದಾಗ ಶುಭ ಪ್ರಕಂಪನಗಳು ಹರಡುತ್ತಿರುತ್ತವೆ. ಅಮೂಲ್ಯ ಜ್ಞಾನರತ್ನ ದಾದಿಯರ ಹಳೆಯ ಡೈರಿಯಿಂದ. ಈಗ ನೀವು ದೈವಿ ಗುಣಗಳ ಧಾರಣೆ ಮಾಡಬೇಕಾಗಿದೆ. ಧೈರ್ಯದಿಂದಿರುವ ಗುಣದ ಧಾರಣೆಯೂ ಸಹ ನಿಶ್ಚಯದಿಂದ ಆಗುವುದು ಮತ್ತು ಸಾಕ್ಷಿಯಾಗಿರುವ ಸ್ಥಿತಿಯಲ್ಲಿಯೇ ಖುಷಿ ಇದೆ. ಈ ಧಾರಣೆಯಿಂದಲೇ ಪರಮಾತ್ಮನು ಸ್ವತಃವಾಗಿ 1000 ಹೆಜ್ಜೆಗಳಷ್ಟು ಮುಂದಿಟ್ಟು ಪ್ರಖ್ಯಾತವಾಗುವರು. ಬಾಬಾರವರು ಹೇಳುತ್ತಾರೆ, ನೀವು ಸೂಕ್ಷ್ಮದಲ್ಲಿ 2 ಹೆಜ್ಜೆಗಳಷ್ಟು ಸಮೀಪಕ್ಕೆ ಬರುತ್ತೀರೆಂದರೂ ನಾನು ಸ್ಥೂಲದಲ್ಲಿ ಅನೇಕ ಹೆಜ್ಜೆಗಳನ್ನಿಡಿಸುತ್ತಾ ಮುಂದೆ ಬರುತ್ತೇನೆ. ಜ್ಞಾನವಿರುವುದೇ ಸ್ವಯಂ ಲಕ್ಷ್ಯದಲ್ಲಿ ಸ್ಥಿತರಾಗಿರುವ ಜ್ಞಾನವಾಗಿದೆ. ಸ್ವಯಂನಲ್ಲಿ ಸ್ಥಿತರಾಗಿರುವುದರಿಂದಲೇ ಪರಮಾತ್ಮನು ತಾನಾಗಿ ಮುಂದೆ ಬರುವನು. ಬಾಬಾರವರ ಈ ಮಹಾವಾಕ್ಯವನ್ನು ನೆನಪು ಮಾಡಿಕೊಳ್ಳಿರಿ. ದೈವಿ ಗುಣಗಳನ್ನು ಎಷ್ಟು ಧಾರಣೆ ಮಾಡುವಿರಿ, ಅಷ್ಟು ಒಬ್ಬರಿನ್ನೊಬ್ಬರಿಗೆ ಸುಖ ಕೊಡಲು ನಿಮಿತ್ತರಾಗುವಿರಿ. ಇಂದು ಕೊಡಿ, ನಾಳೆ ಭೇಟಿಯಾಗಿರಿ. ಇಂದು ಸೇವಾದಾರಿಯಾಗಿ ಕೊಡುತ್ತೀರೆಂದರೆ ನಾಳೆ ಮಾಲೀಕರಾಗಿ ರಾಜಾಡಳಿತ ಮಾಡುವಿರಿ. ಈಗಂತೂ ವಿಶ್ವ ಸೇವಾದಾರಿ ಆಗಿದ್ದೀರಲ್ಲವೇ?
ಪ್ರತಿಯೊಬ್ಬರೂ ತಾವು ಸ್ವಯಂನ ಸ್ವರೂಪದಲ್ಲಿ ಸ್ಥಿತರಾಗಿರುತ್ತಾ ರಥವನ್ನು ನಡೆಸಿರಿ. ಹೇಗೆ ಈ ರಥವನ್ನು ನಾನು ಕೂರಿಸುತ್ತೇನೆ, ನಾನು ತಿನ್ನಿಸುತ್ತೇನೆ, ನಾನು ಮಲಗಿಸುತ್ತೇನೆ, ನಾನು ಮುಖದಿಂದ ಮಾತನಾಡಿಸುತ್ತೇನೆ. ಒಂದು ವೇಳೆ ನಾನು ಯಾರಿಗಾದರೂ ಮುಖದಿಂದ ದುಃಖ ಕೊಡುತ್ತೇನೆಂದರೆ ಅದು ನಾನೇ ನನ್ನ ಸ್ವರೂಪಕ್ಕೆ ಗ್ಲಾನಿ ಮಾಡುತ್ತೇನೆ ಎಂಬಂತೆ. ನಂತರ ಸ್ವಯಂ ಸಂಪೂರ್ಣ ಆತ್ಮವು ಹೇಳುತ್ತದೆ, ಏ ಜೀವಾತ್ಮನೇ, ನಿನ್ನ ಮೇಲೆ ದುಃಖವಿದೆ. ಇಂತಹ ಮನುಷ್ಯ ಅಥವಾ ಪ್ರಾಣಿಯಲ್ಲಿ ನಾನು ಶುದ್ಧ ಆತ್ಮನು ಪ್ರವೇಶನಿಲ್ಲ. ಸ್ವಯಂ ಶುದ್ಧ ಆತ್ಮವು ಯಾವ ಜಾಗದಲ್ಲಿದೆಯೋ ಆ ಜಾಗದಲ್ಲಿ ದುಃಖವಿಲ್ಲ, ಏಕೆಂದರೆ ಅದೆಂದಿಗೂ ಯಾರಿಗೂ ದುಃಖ ಕೊಡಲು ಸಾಧ್ಯವಿಲ್ಲ. ಸ್ವಯಂ ಶುದ್ಧ ಆತ್ಮನಂತೂ ಸುಖ ಸ್ವರೂಪವಾಗಿದೆ ಮತ್ತು ಈ ರೀತಿ ಸ್ವಯಂ ತಾವು ನಿಶ್ಚಯ ಬುದ್ಧಿಯವರಾಗಿದ್ದರೆ ಸದಾ ಸುಖವನ್ನೇ ತಲುಪಿಸುತ್ತಾರೆ. ಅವರು ಸಾಕ್ಷಾತ್ ನನ್ನ ಸ್ವರೂಪವಾಗಿದ್ದಾರೆ. ಹಾಗೂ ಯಾರು ನನ್ನನ್ನು ಸ್ವಯಂ ಆತ್ಮನೆಂದು ನಿಶ್ಚಯ ಮಾಡುತ್ತಿದ್ದರೂ ಅನ್ಯರಿಗೆ ದುಃಖ ಕೊಡುತ್ತಾರೆಯೋ ಅವರಂತೂ ಕೇವಲ ಕರೆಸಿಕೊಳ್ಳುವಂತಹ ಪಂಡಿತರಷ್ಟೇ. ಅವರ ಪ್ರಭಾವ ಅನ್ಯರ ಮೇಲೆ ಬೀರಲು ಸಾಧ್ಯವಿಲ್ಲ. ಒಳ್ಳೆಯದು. ಓಂ ಶಾಂತಿ.